ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಾನಕಿ ಅವರು ನಂಬರ್ ಚೇಂಜ್ ಮಾಡಿದಾರಾ ಅಥವಾ ಬೇಕಂತಾನೆ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರಾ? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ನಾವು ತುಂಬ ಅವಮಾನ ಮಾಡಿಬಿಟ್ವೇನೋ ಅನಿಸುತ್ತೆ. ಇಷ್ಟಕ್ಕೆ ಮೇಲೆ ಅವ್ರಿಗೆ ತುಂಬ ಸೂಕ್ಷ್ಮ ಸ್ವಭಾವ, ಸ್ವಾಭಿಮಾನ ಜಾಸ್ತಿ ಅಂಥದ್ರಲ್ಲಿ ಅವ್ರು ಇನ್ನೇನು ಮಾಡ್ತಾರೆ. ಆದರೆ ಇದು ಯಾವುದಕ್ಕೂ ನಾನು ಕಾರಣ ಅಲ್ಲ ಅಂತ ನಾನು ಹೇಳಬೇಕಾಗಿತ್ತು. ಹೇಗೆ ಹೇಳಿ? ಯಜಮಾನ್ರೆ, ಗ್ರೀನ್ ಟೀ ತಗೊಳ್ಳಿ. ಗ್ರೀನ್ ಟೀನಾ? ಜಾನಕಿ ಅವ್ರು ಬಂದ್ರಾ? ಗ್ರೀನ್ ಟೀ ಮಾಡಿ ನಿನ್ ಕೈಲಿ ಕೊಟ್ಟು ಕಳ್ಸಿದಾರಾ? ಇಲ್ಲ ಯಜಮಾನ್ರೆ, ಅವ್ರು ಬಂದಿಲ್ಲ. ಮತ್ತೆ ಗ್ರೀನ್ ಟೀ ನೀನು? ಯಜಮಾನ್ರೆ, ಅದು ಜಾನಕಿ ಅವರು ನಂಗೆ ಮೊದಲೇ ಎಲ್ಲ ಹೇಳ್ಕೊಟ್ಟವ್ರೆ. ಮುಂದೊಂದು ದಿನ ನಾನು ಈ ಮನೇಲಿ ಇಲ್ಲ ಅಂದರೆ ನೀನೇ ಇದನ್ನೆಲ್ಲ ನೋಡ್ಕೋಬೇಕು, ನೀನೇ ಈ ಕೆಲಸಗಳೆಲ್ಲ ಮಾಡಬೇಕು ಅಂತ ಹೇಳೋರೆ. ನಿಮಗೆ ಯಾವ ಸಮಯಕ್ಕೆ ಯಾವ ಜ್ಯೂಸ್ ಕೊಡಬೇಕು, ಅಡುಗೆಗೆ ಉಪ್ಪಿಟ್ಟಿರಬೇಕು, ನಿಮ್ಮ ಟೀ ಮತ್ತು ಕಾಫಿನಾಗೆ ಸಕ್ಕರೆ ಏಟಿರಬೇಕು, ಯಾವ ಪಲ್ಯ ಮಾಡಬೇಕು, ಆ ಪಲ್ಯದಾಗೆ ಉಪ್ಪಿಟ್ಟಿರಬೇಕು ಅಂತ ನನಗೆಲ್ಲ ಪಟ್ಟಿ ಮಾಡಿಕೊಟ್ಟವ್ರೆ. ಎಷ್ಟು ಒಳ್ಳೆ ಗುಣ ಅವ್ರದ್ದು. ಹೋಗೋಕ್ಕೂ ಮುಂಚೆ ಎಲ್ಲ ಮಾಡ್ಬಿಟ್ಟು ಹೋಗಿದ್ದಾರೆ. ಆದರೆ ಬದಲಾಗಿ ನಾನೇನು ಮಾಡಿದೆ? ಅವಮಾನ ಮಾಡಿದೆ, ಆರೋಪ ಹೊರಿಸ್ದೆ. ಗ್ರೀನ್ ಟೀ ಕುಡೀರಿ ಯಜಮಾನ್ರೆ, ಇದು ಬಿಸಿ ಬಿಸಿನಾಗೆ ಕುಡಿಬೇಕಂತೆ. ಜಾನಕಿ ಅವರು ಇದೇ ಟೈಮ್ಗೆ ನೀವು ಪ್ರತಿದಿನ ಟೀ ಕುಡ್ತಿದ್ರಲ್ವೇ? ಗ್ರೀನ್ ಟೀ ಇದು ಸ್ವಲ್ಪ ಕಹಿಯಾಗಿರುತ್ತಲ್ಲ? ಹಾಗೇನಿರಲ್ಲ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಚೆನ್ನಾಗಿರತ್ತೆ, ತಗೊಳ್ಳಿ. ಪರವಾಗಿಲ್ವೇ? ಇದು ಸಿಹಿಯಾಗಿ ಇದೆ. ನನ್ನ ಕೈಯಾರೆ ಕೊಟ್ನಲ್ವಾ, ಅದಕ್ಕೆ. ಯಜಮಾನ್ರೆ, ಟೀ ಬಿಡ್ತೀರಮ್ಮ. ಆ ಡಯಟಿಷಿಯನ್ನ ವಿಜಯಾಂಬಿಕಾ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾಳೆ? ಅವಳ ಮುಖನ ಮನೆಯವ್ರಿಗೆಲ್ಲ ತೋರಿಸ್ಬೇಕು ಅಂತ, ಒಡವೆ ಕಳ್ದೋಗಿದೆ ಅಂತ ಯಾಕೆ ನಾಟಕ ಮಾಡಿದ್ಲು? ಯಜಮಾನ್ರೆ, ನಿಮ್ಗಿದನ್ನೆಲ್ಲ ಹೇಳ್ಬೇಕೋ ಬೇಡವೋ ಅಂತ ನನಗೆ ಗೊತ್ತಿಲ್ಲ, ಆದರೂ ಹೇಳ್ಬಿಡ್ತೀನಿ. ಯಾಕಂದ್ರೆ ಏಟೋ ದಿವಸದಿಂದ ಈ ಮಾತು ನನ್ನ ಮನಸ್ಸಲ್ಲಿ ಕೊರಿತೈತೆ. ಒಳ್ಳೆಯವ್ರಿಗೆ ಅವಮಾನ ಆಗಬಾರ್ದು, ಒಳ್ಳೆ ಮನ್ಸಿರೋರ್ಗೆ ಅನ್ಯಾಯ ಆಗ್ಲೇಬಾರ್ದು. ಆದ್ರೆ ಅದೇನೋ ಗೊತ್ತಿಲ್ಲ ಯಜಮಾನ್ರೆ, ಅತ್ತೆಗೆ ಜಾನಕಿ ಅವ್ರ ಮೇಲೆ ಅದೇನ್ ದ್ವೇಷ ಇತ್ತೋ ಏನೋ, ಅಥವಾ ಅತ್ತೆಗೆ ಜಾನಕಿ ಅವ್ರು ಇಡಿಸ್ಲೇ ಇಲ್ವೋ, ಅದಕ್ಕೆ ಹಿಂಗೆಲ್ಲ ಮಾಡೋರ ಅಂತ ನನಗೂ ಸ್ಯಾನೆ ದಿಸದಿಂದ ಅನಿಸ್ತೈತೆ. ಆದ್ರೂ ಅತ್ತೆಗೆ ಜಾನಕಿ ಅವ್ರ ಮೇಲೆ ಈಟೊಂದು ಜಿದ್ದು ಅದ್ ಯಾಕೆ ಅಂತಾನೆ ಗೊತ್ತಾಯ್ತಲ್ಲ.